ಮೊನ್ನೆ ವೈಟ್ನರ್ ಹಾಕಿ ತಿದ್ದಿರುವಂಥ ದಾಖಲೆ, ನಿನ್ನೆ ಇವರಿಬ್ಬರ ನಡುವೆ ನಡೆದಂಥ ಸಂಭಾಷಣೆ ಆ ದಾಖಲೆ, ಇವತ್ತು ನವೆಂಬರ್ 20ನೇ ತಾರೀಕು ನಡೆದಂತಹ ಪ್ರಾಧಿಕಾರದ ನಡಾವಳಿ ಸಭೆಯಲ್ಲಿ 14 ಸೈಟ್ ಕೊಡುವಂಥ ನಿರ್ಣಯದ ಸಭೆಯಲ್ಲಿ ಯಾರಿದ್ರು? ಯತೀಂದ್ರ ಸಿದ್ದರಾಮಯ್ಯ ಇದ್ರು. ತಾಯಿಗೆ ಮಗ ಕೊಟ್ಟ ಹಾಗೆ. ಈಗ ಒಂದು ಬ್ರೇಕ್ ಹೋಗ್ತೀನಿ. ಸ್ನೇಹಮಯಿ ಕೃಷ್ಣ ಬರ್ತಾರೆ ಮತ್ತು ರವೀಂದ್ರ ರೇಷ್ಮೆ ಅವರು ಬರ್ತಾರೆ. ರವೀಂದ್ರ ರೇಷ್ಮೆ ಅವರು ಇದರ ಜೊತೆಗೆ ಒಂದು ಅದ್ಭುತವಾದಂಥ ಪಾಯಿಂಟ್ ನನಗೆ ಹೇಳಿದ್ರು ನಾನು ನೆನ್ನೆ ಅದನ್ನು 9 PM ಅಲ್ಲಿ ತೋರಿಸಿದೆ ಕೂಡ. ಅದನ್ನೀಗ ಮತ್ತೊಮ್ಮೆ ಕೇಳ್ತೀನಿ ರವೀಂದ್ರ ರೇಷ್ಮೆ ಅವ್ರ ಹತ್ರ. ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೇಳ್ತಾರೆ, ಅದು ಭಾಳ ಅದ್ಭುತವಾಗಿ ವಿವರಿಸ್ತಾರೆ. ಸೊ ಒಂದು ಪುಟ್ಟ ಬ್ರೇಕ್ ವೀಕ್ಷಕರೇ. ರವೀಂದ್ರ ರೇಷ್ಮೆ ಬರ್ತಾರೆ, ಸ್ನೇಹಮಯಿ ಕೃಷ್ಣ ಬರ್ತಾರೆ, ಇದರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ತಾರೆ. 3ನೇ ದಾಖಲೆ ಬಿಡುಗಡೆ ಆಗಿದೆ. ನಾಳೆ ಯಾವುದು ನಿರೀಕ್ಷೆ? ವಿನೋದ್ ಇದ್ದಾರೆ ಮೈಸೂರಿಂದ. ವಿನೋದ್, 3ನೇ ದಾಖಲೆ ಬಿಡುಗಡೆಯಾಗಿದೆ. ಮೈಸೂರಲ್ಲಿ ಕೂತ್ಕೊಂಡು ಏನು ಅನಾಹುತ ಮಾಡ್ತೀರ್ರಿ? ಈ ದಾಖಲೆ ಬಿಡುಗಡೆ ಆದ ನಂತರ ಈಗ ಏನೆಲ್ಲ ಸಂಚಲನ ಆಗುತ್ತೆ? ಇದರ ಬಗ್ಗೆ ಏನು ಮಾತಾಡ್ತಾರೆ ಅಂದರೆ 19 ಜನ ಇದ್ದಾರಲ್ಲ ಅವತ್ತಿಂದ. ಅಂದರೆ ಇದೇನಾಗಿತ್ತು ವಿನೋದ್ ಆಮೇಲೆ ವೀಕ್ಷಕರೇ, ಮುಡ ಯಾವನಿಗೂ ತಲೆ ಬಾಯಿ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನಮಗೆಷ್ಟು ಸಾಧ್ಯವೋ ಅದನ್ನು ಭಾಳ ನೀಟಾಗಿ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಬಹುಶಃ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದಕ್ಕೆ ಒಂದೊಂದಾಗಿ ನಾಳೆ ಕೂಡ ಒಂದು ಬಿಡುಗಡೆ ಮಾಡ್ತೀವಿ. ಇಲ್ಲಿದ್ದದ್ದಿಷ್ಟೇ, ಅದನ್ನು ಕ್ಲಿಯರ್ ಕಟ್ಟಾಗಿ ನಿಮಗೆ ವಿವರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಎಸ್ ವಿನೋದ್, ಒಂದು ಕಡೆ 19 ಜನ ಇದ್ದರು. ವೆರಿ ಕ್ರೂಷಿಯಲ್ ಆದಂಥ ಮೀಟಿಂಗ್ ಇದು. ಅವತ್ತು ಮಗನೇ ಡಿಸೈಡ್ ಮಾಡ್ತಾರೆ ತಾಯಿಗೆ 14 ಸೈಟ್ ಕೊಡಿ ಅಂತೇಳಿ. ಎಸ್ ಪ್ಲೀಸ್. ಜಯಪ್ರಕಾಶ್, ಈಗಾಗಲೇ ಇರೋ ಮೂಡ ಹಗರಣದ ವಿಚಾರ ಒಂದು ಕಡೆ ಆದರೆ CM ಅವರು ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. 2014ರಿಂದಲೂ ಕೂಡ ಇವರು ಮೂಡಾಗೆ ಅರ್ಜಿ ಹಾಕೊಂಡು ಬರ್ತಲೇ ಇದ್ದಾರೆ. ಯಾಕೆಂದರೆ 2014ರಲ್ಲಿ CM ಅವರು ಮೊದಲ ಬಾರಿಗೆ ಸಿದ್ದರಾಮಯ್ಯ CM ಆಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಇವರು ಮೊದಲ ಬಾರಿಗೆ ಅರ್ಜಿಯಲ್ಲಿ ಹಾಕ್ತಾರೆ. ಯಾವಾಗ ನಮಗೆ ಹೀಗೆ ಕೆಸರೆ ಜಾಗದಲ್ಲಿ ನಮ್ಮ ಜಾಗವಲ್ಲ ಪ್ರಾಧಿಕಾರ ವಶಕ್ಕೆ ಪಡೆದಿದೆ, ಸೊ ಹೀಗಾಗಿ ನಮಗೆ ಬದಲಿ ನಿವೇಶನವಲ್ಲ, ಆದರೆ ಸಂಪೂರ್ಣವಾದಂತಹ ನಿವೇಶನ ಕೊಡಬೇಕು ಅಂತೇಳಿ ಅವತ್ತಿನಿಂದಲೂ ಕೂಡ ಪತ್ರವನ್ನು ಹಾಕೊಂಡು ಬರ್ತಾ ಇದ್ದಾರೆ. 2018ರಲ್ಲಿ ಮೊದಲ ಬಾರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವರ ಕ್ಷೇತ್ರ ಕೂಡ ಮೈಸೂರು ನಗರಕ್ಕೆ ಸ್ವಲ್ಪ ಹೊರ ಕಾರಣಕ್ಕಾಗಿ ಅವರು ಕೂಡ ಆಟೋಮೆಟಿಕ್ ಆಗಿ ಮೂಡ ಸದಸ್ಯರಾಗ್ತಾರೆ. 2019ರಲ್ಲಿ ಆದರೆ 2020ರಲ್ಲಿ ನಡೆದಿರುವ 2019ರಲ್ಲಿ 50-50 ಅನುಪಾತದ ಜಾರಿ ಬರುತ್ತೆ. ಅಂದರೆ 1 ಎಕರೆ ಭೂಮಿಯನ್ನು ಕಳೆದುಕೊಂಡವ್ರಿಗೆ 50-50 ಅನುಪಾತದಲ್ಲಿ 50ರಷ್ಟು ನಿವೇಶನ ಕೊಡಬೇಕು ಅಂತೇಳಿ BJP ಸರ್ಕಾರ ಈ ಒಂದು ಅನುಪಾತವನ್ನು ಜಾರಿಗೆ ತರುತ್ತೆ. ಅಂದರೆ 2014ರಿಂದಲೂ ಕೂಡ CM ಪತ್ನಿಯವರು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂದರೆ 2014ರಲ್ಲೂ ಕೂಡ ಅವರಿಗೆ ಜಮೀನೆಲ್ಲ ಕೊಡಬೇಕು ಅಂದರೆ ಮೂಡ ಭೂಸ್ವಾಧೀನ ಪಡಿಸ್ಕೊಟ್ಟಿರುವಂತಹ ಜಾಗಕ್ಕೆ 60-40 ಅನುಪಾತದಲ್ಲಿ ಸೈಟ್ ಕೊಡೋದಕ್ಕೆ ನಿರ್ಧಾರ ಆಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ CM ಪತ್ನಿಯವರು ಯಾವುದೇ ಕಾರಣಕ್ಕೂ 60-40ಗೆ ಒಪ್ಪೋದಿಲ್ಲ, ಬದಲಾಗಿ ಸಂಪೂರ್ಣವಾಗಿ ನಿವೇಶನ ಕೊಡಬೇಕು ಅಂತೇಳಿ ಒಂದಷ್ಟು ವಾದವನ್ನು ಮಾಡಿ ಆ ಮೂಡ ಸಭೆ ಮುಕ್ತಾಯ ಆಗಿರುತ್ತೆ. ಅದಾದ ಬಳಿಕ ಅಂದರೆ 2016ರಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಿ 2021ರಲ್ಲಿ ಇವ್ರಿಗೆ ಏನೋ 50-50 ಅನುಪಾತದಲ್ಲಿ ಸೈಟನ್ನು ಕೊಟ್ಟಿರುವಂಥದ್ದು. 2020 ನವೆಂಬರ್ 20ರಲ್ಲಿ ನಡೆದಿರುವಂತಹ ಒಂದು ಮೂಡ ಮೀಟಿಂಗ್ ಏನಿದೆ, ಆ ಒಂದು ಮೂಡ ಮೀಟಿಂಗು ಸಾಕಷ್ಟು ಕ್ರೂಷಿಯಲ್ ಪಡ್ಕೊಳ್ತಾ ಇರುವಂಥದ್ದು. CM ಅವರು ಇವತ್ತಿನವರೆಗೂ ಕೂಡ ನಾನು ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ಕೇಳಿಲ್ಲ, ಮೂಡಾದವರೇ ಕೊಟ್ಟಿರುವಂಥದ್ದು, ಅಧಿಕಾರಿಗಳು ಕೊಟ್ಟಿರುವಂಥದ್ದು. ನಾನು ಯಾವುದೇ ರೀತಿಯಾದಂತಹ ಪತ್ರವನ್ನು ಬರೆದಿಲ್ಲ ಅಂತೇಳಿ, ಅಂದರೆ ನಾನು ಅಂತಂದರೆ ಅವರ ಪತ್ನಿ ಬರೆದಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಕೂಡ ಈಗಾಗಲೇ ಸಾಕಷ್ಟು ಲಭ್ಯ ಆಗಿದೆ. ಅಂದರೆ ಸ್ವಜನ ಪಕ್ಷಪಾತ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕಾಳ್ತಾ ಇರುವಂಥದ್ದು. CM ಅವರ ಪುತ್ರ ಆ ಒಂದು ಸಭೆಯಲ್ಲಿ ಇದ್ದ ಕಾರಣಕ್ಕಾಗಿ ಸಹಜವಾಗಿಯೇ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವಾಗ ವಿರೋಧ ಪಕ್ಷ ನಾಯಕರ ಪುತ್ರ ಸಭೆಯಲ್ಲಿರ್ತಾರೆ. ಅವರ ಒಂದು ಡಾಕ್ಯುಮೆಂಟ್ ಫೈಲ್ ಬಂದಾಗ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ರಾಜಕಾರಣದಲ್ಲಿ ಅಂದರೆ ಮಾಧ್ಯಮಗಳದ್ದೇ ಆರೋಪ ಪ್ರತ್ಯಾರೋಪನ ಮಾಡ್ತಾರೆ ಹೊರತು ಮಾಧ್ಯಮಗಳ ಹಿಂದೆ ಅಂದರೆ ನಾವು ಕೂಡ ಅವರ ನೇರವಾಗಿ ನೋಡಿದ ಸಂದರ್ಭದಲ್ಲಿ ಜೊತೆಯಲ್ಲಿ ಕೂತಿರ್ತಾರೆ, ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ನೋಡಿದವ್ರಿಗೆ ಇವರೆಲ್ಲ ಭಾಳ ದೊಡ್ಡ ಮಟ್ಟದ ಶತ್ರುಗಳನ್ನು ಅನಿಸಿದ್ರು ಕೂಡ ಎದುರುಗಡೆ ಸಿಕ್ಕ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸ್ನೇಹಿತರಾಗಿರ್ತಾರೆ. ಸೊ ಹೀಗಾಗಿಯೇ ಅವತ್ತು ನಡೆದಂತಹ ಮೀಟಿಂಗ್ನಲ್ಲೂ ಕೂಡ ಈ ಒಂದು ಸಭೆ ವಿಷಯ ಪ್ರಸ್ತಾಪ ಆಗಿ ಅವತ್ತೇ 50-50 ಅನುಪಾತದಲ್ಲಿ ಅವರಿಗೆ ಸೈಟ್ ಕೊಡಬೇಕು ಅನ್ನೋದು ವಿಚಾರ ಪ್ರಸ್ತಾಪ ಆಗಿ ಒಪ್ಪಿಗೆ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಅವತ್ತು ಒಪ್ಪಿಗೆ ಆಗಿರುವಂಥದ್ದು 2021ರಲ್ಲಿ ನಡೆದಂತಹ ಮೀಟಿಂಗ್ನಲ್ಲೂ ಕೂಡ ಸಂಪೂರ್ಣವಾಗಿ ಇವರಿಗೆ 50-50 ಅನುಪಾತದಲ್ಲಿ ಸುಮಾರು 35-40 ಸಾವಿರ ಚದರಡಿಯಷ್ಟು ಜಾಗ ಕೊಡಬೇಕು ಅಂತ ನಿರ್ಣಯ ಆಗಿ ಅವತ್ತು ಅಂಗೀಕಾರ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ. ಸೊ ಹೀಗಾಗಿ ಸ್ವಜನ ಪಕ್ಷಪಾತ ಇಲ್ಲಿ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಎತ್ಕಾಳ್ತಾ ಇದೆ. ಯಾಕಂದರೆ CM ಅವರು ಇವತ್ತಿನವರೆಗೂ ಹೇಳ್ತಾ ಇರುವಂಥದ್ದು
ನಾನು ಯಾವುದೇ ರೀತಿಯಾದಂತಹ ಪ್ರಭಾವನ ಬೀರಿಲ್ಲ ಅಂತ ಹೇಳಿ. ಸೊ ಹೀಗಾಗಿ ಸಿಎಂ ಅವರ ಪುತ್ರ ಪ್ರಭಾವ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎತ್ಕಾಳ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಅವರು ಇದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನು ಓಕೆ ಪ್ರಭಾವ ಬೀರಿಲ್ಲ ಅನ್ನುವಂಥದ್ದು ವೀಕ್ಷಕರೇ ಮತ್ತೆ ಸಿಂಪ್ಲಿಫೈ ಆಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಜಯಪ್ರಕಾಶ್ ಶೆಟ್ಟಿ ಬಳಿ ಜಾಗ ಇದೆ, ಹೌದು, ನನ್ನ ಹತ್ರ ಜಾಗ ಮೂಡ ಕೇಳುತ್ತೆ. ನಾನು ಕೊಟ್ಟರೆ ನನಗೆ 3 ವಿಧದಲ್ಲಿ ಅವರು ನನಗೆ ರಿಯಂಬರ್ಸ್ಮೆಂಟ್ ಕೊಡ್ತಾರೆ, ಪ್ರತಿಫಲ ಕೊಡ್ತಾರೆ. ಏನು, ಶೆಟ್ರೆ ನಿಮ್ಮ ಜಾಗ ತೆಗೆದುಕೊಂಡಿದ್ದೀವಿ, ನಿಮಗೆ ಇದರ ಬದಲಾಗಿ ಮತ್ತೊಂದು ಕಡೆ ಜಾಗ ಕೊಡ್ತೀವಿ, ಎಷ್ಟು ತಗೊಂಡಿದ್ದೀರಿ ಅಷ್ಟೇ ಜಾಗ ಕೊಡ್ತೀವಿ. ಓಕೆನಾ? ನಾನು ಓಕೆ ಅನ್ಬೋದು, ನಾಟ್ ಓಕೆ ಅನ್ಬೋದು. ಓಕೆ ಅಂತ ಯಾಕೆ ಅನ್ಬೋದು? ನಾನು ಹೇಳಿದೆ ನನಗೊಂದು ಶಾಲೆ ಕಟ್ಟಬೇಕು ಅಂತಿತ್ತು ಈ ಜಾಗದಲ್ಲಿ, ಅಲ್ಲಿ ಕಟ್ತೀನಿ ಬಿಡಿ, ಅಷ್ಟೇ ಜಾಗ ಕೊಡಿ, ಸ್ವಲ್ಪ ಹೆಲ್ಪ್ ಆಯಿತು, ರೋಡ್ ಹತ್ರ ಸಿಕ್ತು, ಏನೋ ಒಂದು. ಓಕೆ. ಎರಡನೇದು, ನಾನು ನನ್ನ 2 ಎಕರೆ ಜಾಗ ಕೊಡ್ತಾ ಇದ್ದೀನಿ, ನಿಮಗೆ ದುಡ್ಡು ಬೇಕಾ? ಒಂದೋ ಜಾಗಕ್ಕೆ ಜಾಗ, ಇಲ್ಲಾಂದರೆ ಜಾಗಕ್ಕೆ ದುಡ್ಡು, ಇಲ್ಲಾಂದರೆ ಜಾಗಕ್ಕೆ ನಾವು ಅಭಿವೃದ್ಧಿಪಡಿಸಿ 50-50. ಈಗ ನಾನು ಹೇಳ್ತೀನಿ ಇಲ್ಲ ನನಗೆ ದುಡ್ಡು ಕೊಡಿ. ಯಾಕಿರ್ಬೋದು ಅಂತ, ಯಾಕೆ ಜಾಗ ತೊಗೊಳ್ಬೋದು ಅಂತ. ಇಲ್ಲ ನನ್ನ ಮಗ ಅಮೆರಿಕದಲ್ಲಿ ನೆನ್ನೆ ಕೂಡ ಹೇಳಿದೆ, ನಾನು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾನೆ, ನನಗೆ ಬೇಡ, ಜಾಗ ತಗೊಳ್ಳಿ, ದುಡ್ಡು ಕೊಡಿ. ಮೂರನೇದೇನು, ನನಗೆ ಸ್ವಲ್ಪ ಡೆವಲಪ್ ಕೊಡಬೇಕು. ಅದೇ ಥರ ಪಾರ್ವತಿ ಅವ್ರದ್ದು ಏನಾಯಿತು, 3.16 ಎಕರೆ ಗೊತ್ತಿಲ್ಲದೆ ಆಗೋಗ್ಬಿಡ್ತು ಅಂತೇಳಿ. ಅದುವೇ ಕೆಲವು ಅನುಮಾನಗಳು ಹುಟ್ಟಾಕತ್ತೆ. 5-6 ವರ್ಷ ನೀವು ನೋಡೇ ಇರೋದಿಲ್ವಾ ನಿಮ್ಮ ಜಾಗವನ್ನು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ನೋಡಲ್ವಾ, ನೋಡಿರ್ತೀವಿ ನಾವು. ಆಯ್ತು ಬಿಟ್ಟಾಕಿ, ನಿಮ್ಗೆ ಮರ್ತೋಗಿ ಮಾಡಿದ್ರು ಅಂತೇಳಿ ಅವ್ರ ಹತ್ರ ಕೇಳ್ತಾರೆ. ಜಾಗಕ್ಕೆ ಜಾಗ, ದುಡ್ಡಿಗೆ ದುಡ್ಡು, ಅಥವಾ 50-50. ಫಸ್ಟ್ ಅವ್ರು ಹೇಳ್ತಾರೆ, ಯಾರು? ಮೂಡಾದವರು. ನಿಮಗೆ ಮೇಡಮ್ ಓಕೆ, ನಿಮಗೆ ನಾವು 60-40 ಕೊಡ್ತೀವಿ, ಆಮೇಲೆ ಅಥವಾ ದುಡ್ಡು ಕೊಡ್ತೀವಿ, ಓಕೆನಾ? ನೋ ನನಗೆ 50-50 ಕೊಡಿ ಅಂತ ಬರೆದಿರುವ ಪತ್ರವನ್ನು ನಿನ್ನೆ ನಾವು ಬಿಡುಗಡೆ ಮಾಡಿದ್ವಿ. ಆಮೇಲೆ ಓಕೆ, ಅವರು ಏನು ಬಂತು, ಇಲ್ಲ ನಾವು 50-50 ಮಾತ್ರ ಕೇಳಿದ್ವಿ, ರೂಲ್ಸ್ ಇದೆ ಅಂತೇಳಿ, ಇಲ್ಲೇ ಕೊಡಿ ಅಂತ ಕೇಳಲಿಲ್ಲ ಅಂತ. ಮೊನ್ನೆ ಏನು ಮಾಡಿದ್ವಿ ನಾವು, ಇಲ್ಲ ನೀವು ಇಲ್ಲೇ ಕೊಡಿ ಅಂತ ಕೇಳಿದ್ದೀರಿ ಅಂತ. ಆಮೇಲೆ ಇವತ್ತಿನ ಪತ್ರ ಬಿಡುಗಡೆ ಏನು ಇಲ್ಲ, ಅವತ್ತಿನ ಸಭೆಯಲ್ಲಿ ನೀವು ಕೂಡ ಇದ್ರಿ, ಸ್ವಜನ ಪಕ್ಷಪಾತವಾಗಿದೆ. ಒಂದು ಗ್ರಾಫಿಕ್ಸಲ್ಲಿ ರೆಡಿ ಆಯ್ತಾ? ಒಂದು ಗ್ರಾಫಿಕ್ಸ್ ಹಾಕ್ತೀನಿ ನೋಡಿ, ವೀಕ್ಷಕರೇ ಅರ್ಥ ಮಾಡ್ಕೋಬೇಕು. ನೋಡಿ ತೆಗಿರಿ, ಇದು ಕ್ಲಿಯರ್ ಕಾಣುವಂಗೆ ನೋಡಿ. 1997ರಲ್ಲಿ ಮೂಡ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಕೊಡುತ್ತೆ. 98ರಲ್ಲಿ ಭೂಸ್ವಾಧೀನಕ್ಕೆ ಅಂದರೆ ಡಿನೋಟಿಫಿಕೇಶನ್ ಮಾಡುತ್ತೆ. ಯಾರು ನಿಂಗ ಅಂತ ಹೇಳ್ದ ಅನ್ನೋ ಕಾರಣಕ್ಕಾಗಿ ಆ ಡಿನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಸೈಡಲ್ಲಿ ಮಾತ್ರ ಹಾಕಿ ಅಷ್ಟೇ, ಅದಿರಲಿ ಸೊಮ್ಮೆ ಕಾಣುತ್ತಾ ಅದು? ಇಲ್ಲ, ಫುಲ್ ತಗೊಳ್ಳಿ ನೋಡಿ. 98ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತಾರೆ. ಆಗ ಸಿದ್ದರಾಮಯ್ಯನವರು 98ರಲ್ಲಿ DCM ಆಗಿದ್ರು, ಹಣಕಾಸು ಸಚಿವರಾಗಿದ್ರು. ಇದೇನು ಕಾಕತಾಳೀಯ ಗೊತ್ತಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನಯ್ಯ ಭೂಮಿ ಖರೀದಿ ಮಾಡ್ತಾನೆ. ಆಗ ಕೂಡ ಸಿದ್ದರಾಮಯ್ಯ ಧರ್ಮಸಿಂಗ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು, ಹಣಕಾಸು ಸಚಿವರಾಗಿದ್ರು. 2005ರಲ್ಲಿ ಭೂ ಪರಿವರ್ತನೆಗೆ ಆಗ್ತಾರೆ, ಅಲ್ಲಿ ಕೃಷಿ ಭೂಮಿ ಅಂತ ಕೊಡ್ತಾರೆ. ಆಗ ಕೂಡ